ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಸಿಗುವಂತಹ ಕಾಟು ಮಾವಿನ ಹಣ್ಣನ್ನು ಬಳಸಿಕೊಂಡು ಒಂದು ರುಚಿಯಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮನೆಯ ಪಕ್ಕದಲ್ಲಿರುವ ತೋಟದಲ್ಲಿಯೇ ಮಾವಿನ ಮರ ಇದೆ, ಕಾಟು ಮಾವಿನ ಮರ. 2-3 ವೆರೈಟಿಯ ಮರ ಇದೆ. ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹಣ್ಣು ಬೀಳ್ತಾ ಇದೆ. ಎಲ್ಲವನ್ನು ಒಟ್ಟುಗೂಡಿಸಿ ಇವತ್ತು ಈ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಕಾಟು ಮಾವಿನ ಹಣ್ಣನ್ನೆಲ್ಲ ತಗೊಳ್ತಾ ಇದ್ದೇನೆ. 2-3 ಮರ ಇರೋದ್ರಿಂದ ಎಲ್ಲ ಮರದ ಹತ್ರ ಹೋಗಿ ಎಷ್ಟು ಬಿದ್ದಿದೆ ಅಂತ ನೋಡಿ ಹೆಕ್ಕೊಂಡು ಬರಬೇಕು. ಕಾಟು ಮಾವಿನ ಹಣ್ಣು ಒಂದೊಂದು ಪರಿಮಳದಲ್ಲಿ ಇರ್ತದೆ. ಕೆಲವೊಂದು ಸ್ವೀಟ್ ಆಗಿರ್ತದೆ, ಕೆಲವೊಂದು ಸ್ವಲ್ಪ ಹುಳಿಯಾಗಿರ್ತದೆ. ಎಲ್ಲ ಹಣ್ಣನ್ನು ಹೆಕ್ಕಿದಾಗಿದೆ. ಇದನ್ನು ತಗೊಂಡೋಗಿ ಚೆನ್ನಾಗಿ ತೊಳೆದು ನಂತರ ಇದರಿಂದ ರೆಸಿಪಿಯನ್ನು ಮಾಡ್ತೇನೆ. ಬೇಸಿಗೆ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ, ಒಂದು ಪುಟ್ಟ ಹಕ್ಕಿ ಮನೆಯ ಮುಂಬಾಗಿಲಿಗೆ ಬಂದು ಕೂತಿತ್ತು. ಬಾಯಾರಿಕೆ ಆಗಿರ್ಬೋದು ಅಂತ ಸ್ವಲ್ಪ ನೀರನ್ನು ಕುಡಿಸಿದೆ. ಅದು ಹಾರಿ ಹೋಗ್ತಾ ಇರಲಿಲ್ಲ. ನೀರನ್ನೆಲ್ಲ ಕುಡಿದು ನಂತರ ಹಾರಿ ಹೋಯಿತು. ಪೆಟ್ಟೇನಾಗಿರಲಿಲ್ಲ, ಸ್ವಲ್ಪ ನೀರಡಿಕೆ ಆಗಿತ್ತು ಅನ್ಸುತ್ತೆ. ಹಾಗಾಗಿ ನೀರನ್ನು ಕುಡ್ಕೊಂಡು ಹೋಯಿತು. ಹಣ್ಣನ್ನೆಲ್ಲ ತಂದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಈಗ ಇದರ ಚೊಟ್ಟಿನ ಭಾಗವನ್ನು ತೆಗೆದು ಹಾಕ್ಕೊಂಡು ಎಲ್ಲ ಹಣ್ಣನ್ನು ಚೆನ್ನಾಗಿ ಬಿಡಿಸ್ಕೊಳ್ತೇನೆ. ಕೆಲವೊಂದು ಮಾವಿನ ಹಣ್ಣಿನಲ್ಲಿ ಸಣ್ಣ ಪುಟ್ಟ ಹುಳ ಇರುವ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ಒಂದೊಂದೇ ಹಣ್ಣನ್ನು ಚೆನ್ನಾಗಿ ಬಿಡಿಸಿ ನೋಡಿಕೊಂಡು ಇದನ್ನ ಉಪಯೋಗಿಸ್ಬೇಕಾಗ್ತದೆ. ಮಳೆ ಇನ್ನು ಸ್ಟಾರ್ಟ್ ಆಗಿಲ್ಲ. ಮಳೆ ಸ್ಟಾರ್ಟ್ ಆಯಿತು ಅಂದರೆ ಕೆಲವೊಂದು ಹಣ್ಣಲ್ಲಿ ಹುಳ ಕೂಡ ಆಗ್ತದೆ. ಹಾಗಾಗಿ ನೋಡಿಕೊಂಡು ಉಪಯೋಗಿಸೋದು ಒಳ್ಳೆಯದು. ಎಲ್ಲ ಮಾವಿನ ಹಣ್ಣಿನ ಚೊಟ್ಟನ್ನು ತೆಗೆದಾದ ನಂತರ ಅದರ ಪಲ್ಪನ್ನು ತೆಗಿತಾ ಇದ್ದೇನೆ. ಗೊರಟು ಅಂತ ಹೇಳ್ತೇವೆ ನಮ್ಮ ಕಡೆ, ಕೆಲವು ಕಡೆ ವಾಟೆ ಅಂತ ಹೇಳ್ತಾರೆ. ಅದ್ರ ಸಹಿತವಾಗಿ ನಾವು ಈ ರೆಸಿಪಿಯನ್ನು ಮಾಡ್ತೇವೆ. ಹಾಗಾಗಿ ಸ್ವಲ್ಪ ರಸವನ್ನು ಹಿಂಡಿ ಹಾಕಿ ನಂತರ ಸಿಪ್ಪೆಯಲ್ಲಿರುವ ರಸವನ್ನು ಹಿಂಡಿ ಹಾಕಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಇದೇ ರೀತಿ ರಸವನ್ನು ಹಿಂಡಿ ತೆಗೆದಿಟ್ಕೊಳ್ತೇನೆ. ಸಿಪ್ಪೆಗೆ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಅದರಲ್ಲಿರುವ ರಸ ಚೆನ್ನಾಗಿ ಬಿಟ್ಟು ಬರ್ತದೆ. ಅದಕ್ಕೆ ಸಿಪ್ಪೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೇನೆ. ಒಂದು 10 ನಿಮಿಷ ಬಿಟ್ಟರೆ ಇದರಲ್ಲಿರುವ ರಸ ಎಲ್ಲ ಚೆನ್ನಾಗಿ ಇಳಿದು ಬರ್ತದೆ. ಈಗ ಗೊಜ್ಜನ ಮಾಡಲಿಕ್ಕೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ 1-2 ಒಣಮೆಣಸಿನ ಪೀಸು, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೆ. ಆ ಕ್ಲಿಪ್ ಮಾತ್ರ ಸ್ವಲ್ಪ ಮಿಸ್ ಆಗಿದೆ. ನಂತರ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿರೋದನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಈಗಾಗಲೇ ರಸವನ್ನು ಹಿಂಡಿಟ್ಟಿರುವ ಮಾವಿನ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಯಾವುದೇ ಕಾಟು ಮಾವಿನ ಹಣ್ಣಾದರೂ ತುಂಬಾನೇ ಚೆನ್ನಾಗಿರ್ತದೆ. ಒಂದೊಂದು ಪರಿಮಳದಲ್ಲಿ ಇರ್ತದೆ ಹಣ್ಣು. ಈ ರೀತಿ ಗೊಜ್ಜನ್ನ ಮಾಡಿದಾಗ ಊಟ ಮಾಡಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಸ್ವಲ್ಪ ಊಟ ಈ ಟೈಮಲ್ಲಿ ಸೇರೋದು ಕಡಿಮೆ. ಈ ರೀತಿಯ ಗೊಜ್ಜನ್ನೆಲ್ಲ ಮಾಡಿಕೊಂಡ್ರೆ ಊಟ ಸ್ವಲ್ಪ ಜಾಸ್ತಿನೇ ಹೋಗ್ತದೆ ಅಂತಾನೆ ಹೇಳ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ನಂತರ 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಮಾವಿನ ಹಣ್ಣಿನ ಸಿಹಿಯ ಮೇಲೆ ಬೆಲ್ಲವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಕಾಟು ಮಾವಿನ ಹಣ್ಣು ಸ್ವಲ್ಪ ಹುಳಿಯಾಗಿರ್ತದೆ. ಕೆಲವೊಂದು ತುಂಬಾ ಸಿಹಿಯಾಗಿರುವ ಮಾವಿನ ಹಣ್ಣು ಕೂಡ ಇರ್ತದೆ. ಬೇಡ ಅಂತಿದ್ರೆ ಬೆಲ್ಲವನ್ನ ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದಾಗ ಆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವರು ಬಿದ್ದಾಗ ತುಂಬಾನೇ ಚೆನ್ನಾಗಾಗ್ತದೆ. ನಂತರ ಸಿಪ್ಪೆಗೆ ನಾನು ನೀರನ್ನು ಹಾಕಿಟ್ಟಿದ್ದೇನಲ್ಲ, ಅದರ ರಸವನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೇನೆ. ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ. ಬೆಲ್ಲವೆಲ್ಲ ಕರಗಿ ಚೆನ್ನಾಗಿ ಗಟ್ಟಿ ಆಗ್ತಾ ಬಂದ ನಂತರ ಉರಿಯನ್ನು ಆಫ್ ಮಾಡ್ತೇನೆ. ಕೆಲವೊಂದು ಹಣ್ಣಿನ ರಸ ತುಂಬಾ ನೀರಾಗಿರ್ತದೆ, ಹಾಗಾಗಿ ಸ್ವಲ್ಪ ನೀರಾಗ್ತದೆ. ಗಟ್ಟಿಯಾಗಿರುವ ಹಣ್ಣಿನ ರಸ ಇದ್ರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಗೊಜ್ಜು ರೆಡಿ ಆಗ್ತದೆ. ನಿಮಗೆ ಕಾಟು ಮಾವಿನ ಹಣ್ಣಿನ ಈ ಗೊಜ್ಜಿನ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಕಾಟು ಮಾವಿನ ಹಣ್ಣು ಇಷ್ಟವಾ ಅಥವಾ ಅಂಗಡಿಯಲ್ಲೆಲ್ಲ ಸಿಗುವಂತಹ ಕಸೆ ಹಣ್ಣು ಇಷ್ಟವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.